ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಭಾಗ 1 ವಿಜ್ಞಾನ ಅಧ್ಯಾಯ 1 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಅಥವಾ ನೋಟ್ಸನ್ನು ನೋಡ್ತಾ ಹೋಗೋಣ. ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಿವಿ ಮಾತು. ನಿರಂತರವಾದ ಓದು ನಮ್ಮನ್ನು ಎತ್ತರದ ಸ್ಥಾನಕ್ಕೆ ಒಯ್ಯುತ್ತೆ. ಅದು ನಮ್ಮನ್ನು ಯಾರ ಮುಂದೆಯೂ ತಲೆ ತಗ್ಗಿಸಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಿರಂತರವಾಗಿ ಓದಿ ಅದನ್ನು ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅಂತ ಅನ್ನೋದನ್ನು ನಾವಿಲ್ಲಿ ಬರಿತಾ ಹೋಗೋಣ. ಮೊದಲನೇದು, ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ. ಅದನ್ನು ಬೆಳೆ ಎನ್ನುತ್ತಾರೆ. ಅಂದರೆ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋದು. ಉದಾಹರಣೆಗೆ ಭತ್ತ, ಕಬ್ಬು, ಜೋಳ ನೀವು ನೋಡಿರ್ತೀರಿ. ಈ ರೀತಿ ಇರೋದನ್ನು ನಾವು ಬೆಳೆ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ಬೇಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ. ಪೂರ್ವ ಸಿದ್ಧತೆ. ನಾವು ಯಾವುದೇ ಬೆಳೆಯನ್ನು ಬೆಳೆಯುವುದಕ್ಕಿಂತ ಮೊದಲು ನಾವು ಆ ಮಣ್ಣನ್ನು ಏನು ಮಾಡ್ತೀವಿ? ಪೂರ್ವ ಸಿದ್ಧತೆ ಮಾಡ್ತೀವಿ. ಇದು ಅದರ ಮೊದಲ ಹಂತವಾಗಿದೆ. ಸಿ, ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತವೆ. ಯಾಕೆ ಅಂತಂದರೆ ಹಾಳಾದಂತಹ ಬೀಜಗಳು ಟೊಳ್ಳಾಗಿರುತ್ತೆ. ಆದ್ದರಿಂದ ಅವು ನೀರಿನ ಮೇಲೆ ತೇಲುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಈ ಬೀಜಗಳು ಅಂದರೆ ಬಿತ್ತನೆ ಮಾಡಲಿಕ್ಕೆ ಸರಿಯಾದ ಬೀಜಗಳಲ್ಲ ಅನ್ನೋದು ನಮಗೆ ಅದರಿಂದ ತಿಳಿಯುತ್ತೆ. ಡಿ, ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರಬೆಳಕು ಮತ್ತು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಾಗಿ ಬೇಕು. ಅಂದರೆ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂತಂದರೆ ಅದಕ್ಕೆ ಸೌರ ಬೆಳಕು ಬೇಕು. ಅಂದರೆ ಸೂರ್ಯನ ಬೆಳಕು ಮತ್ತು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಾಗಿ ಬೇಕಾಗತ್ತೆ. ಎರಡನೇ ಪ್ರಶ್ನೆ, ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಎ, ಬಿ ಇಲ್ಲಿ ನಾವು ಹೊಂದಿಸಿ ಬರೀಬೇಕು. ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳು ಭತ್ತ ಮತ್ತು ಜೋಳ. ಖಾರಿಫ್ ಬೆಳೆಗಳು ಅಂದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಇದಕ್ಕೆ ಉತ್ತರ ಭತ್ತ ಮತ್ತು ಜೋಳ. ರಬಿ ಬೆಳೆಗಳು. ರಬಿ ಬೆಳೆಗಳು ಅಂದರೆ ನಾವು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಅದಕ್ಕೆ ಗೋಧಿ, ಕಡಲೆ, ಬಟಾಣಿ. ರಾಸಾಯನಿಕ ಗೊಬ್ಬರಗಳು. ರಾಸಾಯನಿಕ ಅಂದರೆ ಕೆಮಿಕಲ್ಸ್ ಇರುವಂತಹ ಗೊಬ್ಬರಗಳು ಅಂದರೆ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದರೆ ಈ ಪ್ರಾಣಿ ತ್ಯಾಜ್ಯ, ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯಗಳನ್ನು ಬಳಸಿ ಮಾನವರೇ ತಯಾರಿಸಿರುವಂತಹ ಮಾನವ ನಿರ್ಮಿತ ಗೊಬ್ಬರವನ್ನು ನಾವು ಸಾವಯವ ಗೊಬ್ಬರ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಿ. ಖಾರಿಫ್ ಬೆಳೆ. ಖಾರಿಫ್ ಬೆಳೆಗೆ ಈಗಷ್ಟೇ ನಾವು ನೋಡಿದ್ದೀವಿ ಭತ್ತ ಮತ್ತು ಜೋಳ. ರಬಿ ಬೆಳೆ ಗೋಧಿ, ಕಡಲೆ. 4ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಮೊದಲನೇದ್ದು, ಮಣ್ಣನ್ನು ಸಿದ್ಧಗೊಳಿಸುವಿಕೆ. 4ನೇ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ. ಮಣ್ಣನ್ನು ಸಿದ್ಧಗೊಳಿಸುವಿಕೆ. ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ. ನಾವು ಯಾವುದೇ ಬೆಳೆಯನ್ನು ಬೆಳೆಯೋಕ್ಕಿಂತ ಮುಂಚೆ ಆ ಬೆಳೆಯನ್ನು ಬೆಳೆಯೋಕ್ಕಿಂತ ಮುಂಚೆ ಆ ಕೃಷಿ ಭೂಮಿಯನ್ನು ನಾವು ಮೊದಲು ಹದಗೊಳಿಸಬೇಕು. ಇಲ್ಲಿ ಮಣ್ಣನ್ನು ತಿರುವಿ ಹಾಕಿ ಅದನ್ನು ಸಡಿಲಗೊಳಿಸುವರು. ಅಂದರೆ ಅಲ್ಲಿ
ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಮಣ್ಣನ್ನು ತಿರುವಿ ಹಾಕಿ ಅದನ್ನು ಸಡಿಲಗೊಳಿಸ್ತಾರೆ. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿದು ಪೋಷಕಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲ ಮಾಡುವುದೇ ಉಳುಮೆಯಾಗಿದೆ. ಅಂದರೆ ಇಲ್ಲಿ ಮಣ್ಣನ್ನು, ಆ ಕೃಷಿ ಭೂಮಿಯನ್ನು ಉಳುಮೆ ಮಾಡಿ ಆ ಮಣ್ಣನ್ನು ಪುಡಿಯಾಗಿಸಿ ನಾವು ಬೆಳೆಯುವಂತಹ ಬೆಳೆಯ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುವಂತೆ ಮಾಡಲಾಗತ್ತೆ. ಎರಡನೇದು ಬಿತ್ತನೆ. ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಅಂದರೆ ನಾವು ಯಾವುದೇ ಒಂದು ಕೃಷಿ ಭೂಮಿಯಲ್ಲಿ ಏನು ಬೆಳೆ ಬೆಳಿತೀವಲ್ಲ ಅದನ್ನೇ ನಾವು ಬಿತ್ತನೆ ಅಂತ ಕರಿತೀವಿ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ. ನಾವಾಗಲೇ ಹೇಳಿದ್ದೀವಿ, ರೈತರು ಏನು ಮಾಡ್ತಾರೆ, ಈ ಬೆಳೆಗಳನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಆ ಬೆಳೆಗಳು ಸರಿ ಇದೆಯೋ ಇಲ್ವೋ ಅಥವಾ ಉತ್ತಮ ಗುಣಮಟ್ಟದ್ದೋ ಅಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿ ನಂತರ ಬಿತ್ತನೆ ಮಾಡ್ತಾರೆ. ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಇಳುವರಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಆ ಬೆಳೆ ಬೆಳಿಬೇಕು ಅಂತಹ ಬೀಜಗಳನ್ನು ಹುಡುಕ್ತಾರೆ. ಕೆಲವರು ಸಾಂಪ್ರದಾಯಿಕ ಕೂರಿಗೆ ಬಳಸಿದರೆ ಕೆಲವರು ಯಾಂತ್ರಿಕ ಕೂರಿಗೆಯನ್ನು ಬಿತ್ತನೆಗೆ ಬಳಸುವರು. ಅಂದರೆ ನೀವು ಕೆಲವೊಬ್ಬರು ನೋಡಿರ್ತೀರಿ, ಕೂರಿಗೆ ಅಂದರೆ ಈ ಬೀಜಗಳನ್ನು ಬಿತ್ತನೆ ಮಾಡಲಿಕ್ಕೆ ಬಳಸುವಂತಹ ಯಂತ್ರ. ಈಗ ರೈತರು ಹಳೆಯ ಸಂಪ್ರದಾಯದಲ್ಲಿ ಅದನ್ನು ಕೂರಿಗೆಯನ್ನು ಬಳಸಿದರೆ, ಈಗ ಬಂದಂತಹ ಯಾಂತ್ರಿಕ ಅಂದರೆ ಯಂತ್ರಗಳ ಸಹಾಯದ ಕೂರಿಗೆಯನ್ನು ಸಹ ನಾವು ಇಂದಿನ ದಿನಗಳಲ್ಲಿ ಬಿತ್ತನೆಗೆ ಬಳಸ್ತಾ ಇದ್ದೇವೆ. ಮೂರನೇದು ಕಳೆ ನಿವಾರಣೆ. ಕಳೆ ಅಂದರೆ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಿಗೆ ಕಳೆ ಎನ್ನುವರು. ಉದಾಹರಣೆಗೆ ನಾವೀಗ ಜೋಳ ಅಥವಾ ಭತ್ತ ಬೆಳೆದಿದ್ದೀವಿ ಅಂತಂದರೆ ಅದರ ಜೊತೆಗೆ ಬೇರೆ ಸಸ್ಯಗಳು ಬೆಳೆದರೆ ಅಲ್ಲಿ ಆ ಬೆಳೆಗೆ ಸಿಗಬೇಕಾದಂತಹ ಪೋಷಕಾಂಶಗಳು ಆ ಕಳೆ ಅಂದರೆ ಆ ಬೇರೆ ಸಸ್ಯಗಳು ಹೀರ್ಕೊಂಡ್ಬಿಡತ್ತೆ. ಆದ್ದರಿಂದ ಆ ಬೆಳೆ ಸರಿಯಾಗಿ ಬೆಳೆಯೋದಿಲ್ಲ. ಆದ್ದರಿಂದ ನಾವು ಬೆಳೆದಂತಹ ಬೆಳೆಯ ಜೊತೆಗೆ ಬೆಳೆಯುವಂತಹ ಅನಪೇಕ್ಷಿತ ಅಂದರೆ ನಮಗೆ ಬೇಡದಂತಹ ಸಸ್ಯಗಳಿಗೆ ನಾವು ಕಳೆ ಅಂತ ಕರಿತೀವಿ. ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂದರೆ ಕಳೆಗಳನ್ನು ತೆಗೆದು ಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು. ಕಳೆಗಳು ಬೆಳೆಗಳ ಬೆಳೆಯುವಿಕೆಗೆ ಹಾನಿ ಮಾಡುತ್ತದೆ. ಕಳೆ ಕೀಳುವಿಕೆಯ ಮುಖ್ಯ ವಿಧಾನಗಳೆಂದರೆ ಕಳೆನಾಶಕಗಳ ಬಳಕೆ. ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಕಳೆನಾಶಕಗಳು ಅಂದರೆ ಅಲ್ಲಿ ರಾಸಾಯನಿಕ ಅಥವಾ ಕೆಮಿಕಲ್ಸ್ಗಳನ್ನು ಬಳಸ್ತಾರೆ. ಉಳುಮೆ ಮಾಡುವುದು ಅಂದರೆ ಕುಂಟೆ, ರಂಟೆ ಇವುಗಳನ್ನು ಬಳಸ್ಕೊಂಡು ಆ ಕಳೆಗಳನ್ನು ಕೀಳ್ತಾರೆ. ಕೀಳುವುದು ಅಥವಾ ಕತ್ತರಿಸುವುದು, ಅವುಗಳನ್ನು ಬೇರು ಸಮೇತ ಕೀಳಬಹುದು ಅಥವಾ ಕತ್ತರಿಸುವುದು. ಮತ್ತು ಒಕ್ಕಣೆ ಮಾಡುವುದು ಅಂದರೆ ಆ ಬೆಳೆದಂತಹ ಬೇಳೆಯಿಂದ ಆ ಕಾಳುಗಳನ್ನು ಬೇರ್ಪಡಿಸುವಂತಹ ಒಂದು ಪ್ರೋಸೆಸ್ಸನ್ನು ನಾವು ಒಕ್ಕಣೆ ಮಾಡುವುದು ಅಂತ ಕರಿತೇವೆ. ಒಕ್ಕಣೆ, ಥ್ರೆಶಿಂಗ್ ಅಂತಾರೆ. ಬೇಳೆಗಳ ಕೊಯ್ಲಿನ ನಂತರ ಹುಳುಗಳಿಂದ ಕಾಳುಗಳನ್ನು ಬೇರ್ಪಡಿಸಲು ಅಥವಾ ಬೇರ್ಪಡಿಸುವ ಪ್ರಕ್ರಿಯೆಗೆ ಒಕ್ಕಣೆ ಎನ್ನುವರು. ಅಂದರೆ ಹೇಳ್ದಂಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಬೇಳೆಯನ್ನು ನಾವು ಬೆಳೆದಿದ್ದೀವಿ ಅಂದರೆ ಭತ್ತ ಕಟಾವು ಮಾಡಾದಮೇಲೆ ಆ ಹುಲ್ಲಿನ ಮೇಲೇ ಇರುತ್ತೆ ಬೇಳೆಕಾಳುಗಳು. ಅದನ್ನು ಬೇರ್ಪಡಿಸುವಂತಹ ಕ್ರಿಯೆಯೇ ಈ ಒಕ್ಕಣೆ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ಮಾಡುವರು. ಅಂದರೆ ಈಗ ಎಲ್ಲ ಯಂತ್ರಗಳಿದ್ದಾವೆ, ಅವುಗಳಿಂದ ಆ ಬೇಳೆಕಾಳುಗಳನ್ನು ಬೇರ್ಪಡಿಸ್ತಾರೆ. ಇದು ಸಸ್ಯಗಳನ್ನು ಕಟಾವು ಮಾಡುವುದರ ಜೊತೆಗೆ ಕಾಳುಗಳನ್ನು ಶುದ್ಧೀಕರಿಸುತ್ತದೆ. ಅಂದರೆ ಅದರಲ್ಲಿರುವಂತಹ ಕಲ್ಲು ಮುಳ್ಳು ಏನೇ ಇದ್ದರೆ, ಅಂದರೆ ಅನಪೇಕ್ಷಿತ ಯಾವುದೇ ವಸ್ತುಗಳಿದ್ದರೆ ಅದನ್ನು ತೆಗೆದುಹಾಕಿ ಒಳ್ಳೆಯ ಕಾಳುಗಳನ್ನು ಬೇರ್ಪಡಿಸುತ್ತೆ. ಇದನ್ನೇ ನಾವು ಒಕ್ಕಣೆ ಎಂದು ಕರೆಯುತ್ತೇವೆ.
5ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆಯೇ ಈ ಪಾಠದಲ್ಲಿ ನಿಮಗೆ ಇಷ್ಟ ಆದಂತಹ ಕಾನ್ಸೆಪ್ಟನ್ನು ನನಗೆ ಕಾಮೆಂಟ್ ಮಾಡಿ. ಇದರಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. 5ನೇ ಪ್ರಶ್ನೆ, ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ವಿವರಿಸಿ. ಮೊದಲು ನಾವು ರಸಗೊಬ್ಬರಗಳು ಅಂದ್ರೇನು ಮತ್ತು ಈ ಸಾವಯವ ಗೊಬ್ಬರಕ್ಕೂ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಳೋಣ. ರಸಗೊಬ್ಬರಗಳು ಅಂತಂದರೆ ಕೆಮಿಕಲ್ಸ್ ಇರುವಂತಹ, ರಾಸಾಯನಿಕಗಳಿರುವಂತಹ ರಸಗೊಬ್ಬರಗಳು. ಈ ಸಾವಯವ ಗೊಬ್ಬರ ಅಂತಂದರೆ ಈ ಸಗಣಿ, ಈ ಸಸ್ಯಗಳ ಎಲೆಗಳು, ಇವು ಅಂದರೆ ಈಗ ಕೊಳೆತಂತಹ ಸಸ್ಯಗಳು, ಬಿದ್ದಂತಹ ಸಸ್ಯಗಳು, ಮಣ್ಣು, ಇವೆಲ್ಲವನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಸಾವಯವ ಗೊಬ್ಬರಗಳನ್ನು ರೆಡಿ ಮಾಡ್ತೀವಿ. ಅದನ್ನು ನಾವು ಸಾವಯವ ಗೊಬ್ಬರಗಳು ಅಂತ ಕರಿತೀವಿ. ಈ ರಾಸಾಯನಿಕಗಳಿಂದ ಮಾಡಿದಂತಹ ಗೊಬ್ಬರಗಳನ್ನು ರಸಗೊಬ್ಬರಗಳು ಅಂತ ಕರಿತೀವಿ. ರಸಗೊಬ್ಬರಗಳು ಮಾನವ ನಿರ್ಮಿತ ನೀರವಯವ ಲವಣಗಳು ಅಂದರೆ ಇದೇ ಗೊಬ್ಬರಗಳು. ಸಾವಯವ ಗೊಬ್ಬರ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ, ಅಂದರೆ ಅವು ಕೊಳೆಯೋದ್ರಿಂದ ನಾವು ಈ ಸಾವಯವ ಗೊಬ್ಬರವನ್ನು ಪಡಿತೀವಿ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುವರು. ಅಂದರೆ ಈ ರಸಗೊಬ್ಬರಗಳು ಅಂದರೆ ರಾಸಾಯನಿಕಗಳಿರುವಂತಹ ಗೊಬ್ಬರಗಳನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ರೆಡಿ ಮಾಡ್ತಾರೆ. ಸಾವಯವ ಗೊಬ್ಬರ ಬಯಲುಗಳಲ್ಲಿ, ಈ ಹೊಲಗಳಲ್ಲಿ, ಅಲ್ಲೆಲ್ಲ ನಾವು ಇದನ್ನು ರೆಡಿ ಮಾಡಬಹುದು. ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ, ಅತಿಯಾಗಿ ಈ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಹಾನಿಯಾಗುತ್ತದೆ. ಆದರೆ ಸಾವಯವ ಗೊಬ್ಬರಗಳಿಂದ ಯಾವುದೇ ಹಾನಿ ಆಗುವುದಿಲ್ಲ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 6ನೇ ಪ್ರಶ್ನೆ, ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನಗಳನ್ನು ವಿವರಿಸಿ. ನೀರಾವರಿ ಎಂದರೆ ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು. ಅಂದರೆ ನಾವು ಬೆಳೆಯುವಂತಹ ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ, ಅಂದರೆ ಕಂಟಿನ್ಯೂಯಸ್ ಆಗೂ ಅಲ್ಲ, ಆ ಬೆಳೆಗಳಿಗೆ ತಕ್ಕಂತೆ ಯಾವಾಗ ನೀರು ಬೇಕು, ಯಾವಾಗ ಬೇಡ, ಆ ರೀತಿ ನೋಡಿಕೊಂಡು ನಾವು ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು. ಸೊ ನೀರಾವರಿ ಅಂದರೆ ಏನು ಅಂತ ನೋಡಿದ್ವಿ. ಅದರಲ್ಲಿ ಯಾವುದಾದ್ರೂ 2 ವಿಧಾನಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದು ತುಂತುರು ವಿಧಾನ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಸೂಕ್ತವಾಗಿದೆ. ಇವುಗಳನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಬರೀರಿ. ಅಂದರೆ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ, ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರಿಲ್ಲ ಮತ್ತು ಅಸಮವಾದ ಭೂಮಿ, ಅಗ್ಗುತಗ್ಗುಗಳಿರುತ್ತೆ. ಸೊ ಅಂತಹ ಜಾಗಗಳಲ್ಲಿ ಈ ತುಂತುರು ವಿಧಾನ ತುಂಬ ಉಪಯುಕ್ತ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ. ನೀವಿದನ್ನು ತುಂಬ ಕಡೆ ನೀವೆಲ್ಲ ನೋಡಿರ್ತೀರಿ. ಇವುಗಳನ್ನು ನಾವು ಸ್ಪ್ರಿಂಕ್ಲರ್ಗಳು ಅಂತ ಕರಿತೀವಿ. ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಹುಲ್ಲುಹಾಸುಗಳು, ಕಾಫಿ ತೋಟ ಮತ್ತು ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬ ಉಪಯುಕ್ತವಾಗಿದೆ. ನೋಡಿ, ಇದು ತುಂತುರು ವಿಧಾನ. ನೀವು ಇದನ್ನು ನೋಡಿರ್ತೀರಿ. ಹೀಗೆ ಅದು ತಿರುಗ್ತಾ ಎಲ್ಲ ಬೆಳೆಗಳ ಮೇಲೆ ಬೀಳ್ತಾ ಇರುತ್ತೆ. 2ನೆಯ ವಿಧಾನ ಹನಿ ನೀರಾವರಿ ವಿಧಾನ.
ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ನೀವು ತುಂಬ ಜನ ನಿಮ್ಮ ತೋಟಗಳಲ್ಲಿ ಎಲ್ಲ ನೋಡಿರ್ತೀರಿ. ಅಂದರೆ ಒಂದು ಸಣ್ಣ ಪೈಪನ್ನು ಬೇರುಗಳ ಬುಡಕ್ಕೆನೆ ಅಲ್ಲಿ ಆ ಸಸ್ಯದ ಬೇರುಗಳಿಗೆ ಹೋಗುವಂತೆ ಮಾಡಲಾಗಿರುತ್ತೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ. ತುಂಬ ಸಿಂಪಲ್ಲಾಗಿ ನಾವು ನೆನಪಿಟ್ಕೊಳ್ಬೋದು ಅಲ್ವಾ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನ ಆಗಿದೆ. ನಿಮಗೆ ಈ ರೀತಿ ಪ್ರಶ್ನೆ ಕೂಡ ಕೇಳಬಹುದು. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವಂತಹ ಪ್ರದೇಶಗಳಲ್ಲಿ ಬಳಸುವಂತಹ ನೀರಾವರಿ ವಿಧಾನ ಅದು ಯಾವುದು ಅಂತಂದರೆ ಅದು ಹನಿ ನೀರಾವರಿ ವಿಧಾನ. ಇಲ್ಲಿ ನೋಡಿ, ಈ ರೀತಿ ಈ ಪೈಪ್ಗಳನ್ನು ಆ ಸಸ್ಯಗಳ ಬೇರುಗಳಿಗೆ ಹನಿ ಹನಿಯಾಗಿ, ಇಲ್ಲಿ ಯಾವುದೇ ರೀತಿಯ ಸ್ವಲ್ಪವೂ ಸಹ ನೀರು ವೇಸ್ಟ್ ಆಗದೇ ಆ ಬೇರುಗಳ ಬುಡಕ್ಕೇ ಸರಿಯಾದ ಪ್ರಮಾಣದಲ್ಲಿ ನೀರು ಹೋಗೋ ಥರ ಇಲ್ಲಿ ಮಾಡಿರ್ತಾರೆ. ಸೊ ನೆಕ್ಸ್ಟ್ 7th ಒನ್ ನೋಡಿ. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಖಾರಿಫ್ ಅಂತಂದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು, ಮತ್ತು ರಬಿ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆ. ಈಗ ನೀವು ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಖಾರಿಫ್ ಅಂದರೆ ಮಳೆಗಾಲದಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ, ಗೋಧಿ ಯಾವ ಬೆಳೆ ಹೇಳಿ? ಹೌದು, ಇದು ರಬಿ ಬೆಳೆ. ಇದನ್ನು ಚಳಿಗಾಲದಲ್ಲಿ ಬೆಳಿತೀವಿ. ಸೊ ಆನ್ಸರ್ ತುಂಬ ಸಿಂಪಲ್ ಆಗಿರುತ್ತೆ, ಹೌದಲ್ವಾ? ನೀವು ಈ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಜನರಲಾಗಿ ಬರೀಬಹುದು. ಖಾರಿಫ್ ಋತು ಎಂದರೆ ಮಳೆಗಾಲ. ಆಗ ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಗೋಧಿಯು ರಬಿ ಬೆಳೆಯಾಗಿದೆ. ಅಂದರೆ ಈ ಬೆಳೆಗೆ ಅಧಿಕ ಮಳೆಯ ಅವಶ್ಯಕತೆ ಇರುವುದಿಲ್ಲ. ಇದನ್ನು ಖಾರಿಫ್ ಋತುವಿನಲ್ಲಿ ಬೆಳೆದರೆ ಅದಕ್ಕೆ ಬೇಕಾದ ಸರಿಯಾದ ಪ್ರಮಾಣದ ಮಳೆ, ಉಷ್ಣತೆ ಸಿಗದೆ ಬೆಳೆಯು ನಾಶವಾಗುತ್ತದೆ ಮತ್ತು ಹೆಚ್ಚಿನ ಇಳುವರಿ ನೀಡುವುದಿಲ್ಲ. ಅಂದರೆ ಆ ರಬಿ ಬೆಳೆ ಅಂದರೆ ಗೋಧಿ ಚಳಿಗಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಬೆಳೀತಿದ್ವೋ ಅದನ್ನು ನಾವು ಖಾರಿಫ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಬೆಳೆದರೆ ಅಷ್ಟು ಪ್ರಮಾಣದಲ್ಲಿ ನಾವು ಗೋಧಿಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಗೋಧಿಯನ್ನು ನಾವು ಖಾರಿಫ್ ಋತುವಿನಲ್ಲಿ ಬೆಳೆಯಲು ಸಾಧ್ಯ ಇಲ್ಲ. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೇ ಒಂದು ಬೆಳೆಯನ್ನು ಪ್ರತಿ ಸಾರಿ ಒಂದೇ ಬೆಳೆಯನ್ನು ಬೆಳೀತಾ ಇದ್ದರೆ ಏನಾಗುತ್ತೆ ನೋಡಿ, ಮಣ್ಣಿನಲ್ಲಿರುವ ಪೋಷಕಾಂಶಗಳು ನಾಶ ಆಗುತ್ತೆ ಅಲ್ವಾ. ಈಗ ನಾವು ಭತ್ತವನ್ನು ಬೆಳಿತಿದ್ದೀವಿ ಅಂದರೆ ಪ್ರತಿ ಸಾರಿ ಭತ್ತನೇ ಬೆಳೀತಾ ಇದ್ದರೆ ಅದಕ್ಕೆ ಏನು ಬೇಕು ಆ ಪೋಷಕಾಂಶಗಳು ಅದು ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ ಅಲ್ವಾ. ಹಾಗೆಯೇ ಬೆಳೆಯ ಇಳುವರಿ ಕಡಿಮೆಯಾಗುತ್ತೆ. ಸಸ್ಯಗಳ ಸರಿಯಾದ ಬೆಳವಣಿಗೆ ಆಗೋದಿಲ್ಲ. ಯಾಕಂತಂದರೆ ಅವುಗಳಿಗೆ ಬೇಕಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದು ಸರಿಯಲ್ಲ. ಈಗ ನಾವು ಮಳೆಗಾಲದಲ್ಲಿ ಭತ್ತ ಬೆಳೆದರೆ ಚಳಿಗಾಲದಲ್ಲಿ ರಬಿ ಬೆಳೆ ಯಾವುದು? ಈ ಕಡಲೆ, ಗೋಧಿ, ಬಟಾಣಿ ಇವುಗಳನ್ನು ಅಂದರೆ ಈ ದ್ವಿದಳ ಧಾನ್ಯಗಳನ್ನು ರೈತರು ಬೆಳೆಯೋದನ್ನು ನೀವು ನೋಡಿರ್ತೀರಿ. ನೀರಾವರಿ ಅಂದರೆ ಈ ನೀರು ಇರುವಂತಹ ಮಳೆ ಇರುವಂತಹ ಸಮಯದಲ್ಲಿ ಈ ಭತ್ತಗಳನ್ನು ಬೆಳೆದ್ರೆ ಆ ರೈತರು ಏನು ಮಾಡ್ತಾರೆ, ಮತ್ತು ಅಕ್ಟೋಬರ್ ಸಮಯಕ್ಕೆ ಅಂದರೆ ಚಳಿಗಾಲದಲ್ಲಿ ಈ ಬೇಳೆಕಾಳುಗಳನ್ನು ಬೆಳೆಯೋದನ್ನು ನಾವು ನೋಡಿರ್ತೀವಿ. 9ನೇ ಪ್ರಶ್ನೆ, ಕಳೆಗಳು ಎಂದರೇನು? ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ವಿವರಣೆ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ. ಕಳೆ ಅಂತಂದರೆ ಬೆಳೆಗಳಲ್ಲಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆಗಳು ಅಂತ ಕರಿತೀವಿ.
ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನಾವು ಬೆಳೆಯುವಂತಹ ಬೆಳೆಗಳಲ್ಲಿ ನಮಗೆ ಅನಪೇಕ್ಷಿತ ಬೇಡದಂತಹ ಸಸ್ಯಗಳು ಏನು ಬೆಳೀತಾವಲ್ಲ ಅವುಗಳನ್ನು ನಾವು ಕಳೆಗಳು ಅಂತ ಕರಿತೀವಿ. ಹಾಗಾದರೆ ಹೇಗಪ್ಪ ನಿಯಂತ್ರಿಸೋದು? ನಿಯಂತ್ರಿಸುವಂತಹ ಕ್ರಮಗಳು, ಕಳೆನಾಶಕಗಳ ಬಳಕೆ. ಈಗೆಲ್ಲ ನಾವು ಕಳೆನಾಶಕಗಳನ್ನು ಬಳಸ್ತಿದ್ದೀವಿ. ಏನು ಕಳೆನಾಶಕಗಳು ಅಂತಂದರೆ, ರೈತರು ಅವ್ರಿಗೆ ಕೇಳಿ ನೋಡಿ, ನಿಮ್ಮ ಅಕ್ಕಪಕ್ಕ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೆ ಕೇಳಿ ನೋಡಿ. ಅಂದರೆ ಕೆಮಿಕಲ್ಸ್ ಇರುವಂತಹ ಆ ಕಳೆನಾಶಕಗಳನ್ನು ಬಳಸ್ತಾರೆ. ಉಳುಮೆ ಮಾಡ್ತಾರೆ, ಅಂದರೆ ಎಡೆ ಕುಂಟೆಗಳನ್ನು ಬಳಸಿ ಆ ಕಳೆಯನ್ನು ಕೀಳ್ತಾರೆ. ಕಿತ್ತು ಹಾಕುವುದು ಅಂದರೆ ಬೇರು ಸಮೇತ ಕಿತ್ತು ಹಾಕುವುದು ಅಥವಾ ಕತ್ತರಿಸುವುದು, ಇವೆಲ್ಲವನ್ನು ಬಳಸ್ಕೊಂಡು ನಾವು ಈ ಕಳೆಗಳನ್ನು ನಿಯಂತ್ರಿಸಬಹುದು. 10ನೇ ಪ್ರಶ್ನೆ, ಕಬ್ಬಿನ ಬೇಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ. ಇಲ್ಲಿ ನೋಡಿ, ಈ ಕಬ್ಬು ಬೆಳೆಯನ್ನು ಬೆಳಿಲಿಕ್ಕೆ ನಾವು ಯಾವ ರೀತಿಯ ಹಂತಗಳನ್ನು ಒನ್ ಬೈ ಒನ್ ನೀಟಾಗಿ ಬಳಸ್ತೀವಿ ಅನ್ನೋದನ್ನು ಅವರು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸರಿಯಾಗಿ ಜೋಡಿಸೋಣ ಅಲ್ವಾ? ಎಸ್, ನಮಗೆ ಗೊತ್ತಿದೆ. ಮೊದಲನೇ ಹಂತ ಯಾವುದು? ಮಣ್ಣನ್ನು ಸಿದ್ಧಗೊಳಿಸುವುದು. ನೆಕ್ಸ್ಟ್, ಜಮೀನನ್ನು ಉಳುಮೆ ಮಾಡುವುದು. ಆನಂತರ ಏನು ಮಾಡ್ತೀವಿ? ಬೀಜಗಳ ಬಿತ್ತನೆ. ನಂತರ ಬಿತ್ತಾಗಿದೆ, ನೆಕ್ಸ್ಟ್ ಏನು ಮಾಡ್ತೀವಿ? ನಮ್ಮ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಗೊಬ್ಬರಗಳನ್ನು ಬಳಸ್ತೀವಿ. ಗೊಬ್ಬರಗಳ ಪೂರೈಕೆ. ನೆಕ್ಸ್ಟ್ ಏನು ಮಾಡ್ತೀವಿ? ಗೊಬ್ಬರ ಹಾಕಿದ್ದೀವಿ, ನಮ್ಮ ಬೆಳೆ ಚೆನ್ನಾಗಿ ಬಂದಿದೆ. ಏನು ಮಾಡ್ತೀವಿ? ನಂತರ ಅದು ಪಕ್ವವಾದ ನಂತರ ಅದನ್ನು ಕೊಯ್ಲು ಮಾಡ್ತೀವಿ, ಹಾರ್ವೆಸ್ಟಿಂಗ್ ಮಾಡ್ತೀವಿ. 6ನೇ ಹಂತ, ಬೇಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು. ಯಾಕೆ ಸಕ್ಕರೆ ಕಾರ್ಖಾನೆಗೆ? ಯಾಕಂದರೆ ನಾವು ಬೆಳೆದಿದ್ದೀಗ ಕಬ್ಬು ಅಲ್ವಾ? ಈ ಬೆಳೆಯನ್ನು ಕಟಾವು ಕೊಯ್ಲು ಆದಮೇಲೆ ಈ ಬೆಳೆಯನ್ನು ನಾವು ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು. 11ನೇ ಪ್ರಶ್ನೆ ನೋಡಿ, ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. ಅಂದರೆ ನೀವು ಇದನ್ನೇನು ಬರೆಯೋ ಅಗತ್ಯ ಇರೋದಿಲ್ಲ, ಇದರಲ್ಲಿ ಕೊಟ್ಟಿರ್ತಾರೆ. ಇವುಗಳನ್ನು ಬಳಸ್ಕೊಂಡು ನಾವಿಲ್ಲಿ ಇವುಗಳಿಗೆ ಉತ್ತರಿಸಬೇಕಾಗತ್ತೆ. ಮೊದಲನೇ ಪ್ರಶ್ನೆಯವರು ಒಂದು ಮಾಡೆಲ್ ಕೊಟ್ಟಿದ್ದಾರೆ ನೋಡಿ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಯಾವುದು? ಖಾರಿಫ್. 2ನೇದು, ಬೇಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವುದು? ಎಸ್, ಮಣ್ಣನ್ನು ಹದಗೊಳಿಸುವುದು. ಈ ಜೀವಿಯು ರೈತನ ಮಿತ್ರ ಯಾವುದು ಹೇಳಿ? ಎರೆಹುಳು. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ, ಅಂದರೆ ಮಣ್ಣನ್ನು ಸರಿಯಾಗಿ ಮಾಡುವಂತಹ ಒಂದು ಉಪಕರಣ ಯಾವುದು? ಲೆವೆಲ್ಲರ್. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ, ಹಿಂದೆಲ್ಲ ಬಳಸ್ತಿದ್ರಲ್ಲ, ಅದು ಯಾವುದು? ಕೂರಿಗೆ. ಇದೊಂದು ರಸಗೊಬ್ಬರ, ನೈಟ್ರೋಜನ್. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು? ಎಸ್, ರೈಸೋಬಿಯಂ. ಬೇಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದನ್ನು ನಾವೇನಂತ ಕರಿತೀವಿ? ನೀರಾವರಿ. ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದಂತಹ ನೀರಾವರಿ ವಿಧಾನ ಯಾವುದು? ಎಸ್, ತುಂತುರು ನೀರಾವರಿ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಕಳೆ. ಪಕ್ವವಾದ ನಂತರ ಬೇಳೆಯನ್ನು ಕತ್ತರಿಸುವ ಕ್ರಿಯೆ ಕೊಯ್ಲು. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವುದು? ಒಕ್ಕಣೆ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ. ಅದ್ಯಾವುದು ಅಂದರೆ ಸಾಂಪ್ರದಾಯಿಕ ವಿಧಾನ ಯಾವುದು ಅಂದರೆ ಅಗಳು. ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವಂಥ ಒಂದು ವಿಧಾನ ಯಾವುದು ಅಂದರೆ ಸರದಿ ಪದ್ಧತಿ. ಅಂದರೆ ಈಗ ನಾವು ಹೇಳಿದ್ವಲ್ಲ, ಒಂದೇ ಬೆಳೆಯನ್ನು ಬೆಳಿಬಾರ್ದು ಅಂತ, ಅದನ್ನೇ ನಾವು ಸರದಿ ಪದ್ಧತಿ. ಅಂದರೆ ಈಗ ಮಳೆಗಾಲದಲ್ಲಿ ಭತ್ತ ಬೆಳೆದ್ರೆ ಚಳಿಗಾಲದಲ್ಲಿ ಗೋಧಿ ಬೆಳೆಯೋದು ಅಥವಾ ಕಡಲೆ ಬೆಳೆಯೋದು, ಇದನ್ನು ನಾವು ಸರದಿ ಪದ್ಧತಿ ಅಂತ ಕರಿತೀವಿ. 15 ಮತ್ತು ಕೊನೆಯ ಪ್ರಶ್ನೆ,
ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವಂತಹ ಒಂದು ಸರಳ ಉಪಕರಣ ಅಂತಂದರೆ ಅದು ಎಡೆ ಕುಂಟೆ. ಎಡೆ ಕುಂಟೆ ಅಂತ ಕರಿತೀವಿ. ಸೊ ಆತ್ಮೀಯರೇ, ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸಿದ್ದೀವಿ. ಸೊ ಈ ವಿವರಣೆ ಮತ್ತು ಎಲ್ಲ ಉತ್ತರಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟಪಟ್ಟು ಓದಿ, ಖುಷಿಯಿಂದ ಓದಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೇ ಇದ್ದರೆ ಇನ್ನೊಂದು ಸಾರಿ ಓದಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.